ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂದರೆ ಇನ್ನೊಂದು ಚಾಲೆಂಜಲ್ಲಿ ಮುಖಾಂತರ ಬಂದುಬಿಟ್ರಿ ನಾವು ನಿಮ್ಮ ಮುಂದೆ. ಅದೇ ಪಿಜ್ಜಾ ಈಟಿಂಗ್ ಚಾಲೆಂಜ್. ಇಬ್ಬರು ಒಂದೊಂದು ಪಿಜ್ಜಾ ತಗೊಂಡಿದ್ದೀವಿ ಆ್ಯಂಡ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿದೆ. ಆರಿಗ್ಯಾನೋ, ಮಿಕ್ಸ್ಡ್ ಹರ್ಬ್ಸ್ ಮತ್ತು ಚಿಲ್ಲಿ ಫ್ಲೇಕ್ಸು, ಸಾಸು, ಮಯೋನೀಸ್ ಇದೆ. ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು. ಆ್ಯಂಡ್ ನಾರ್ಮಲಾಗಿ ನಾವು ಫಾಸ್ಟಾಗಿ ತಿನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಯಾರು ಬೇಗ ಖಾಲಿ ಮಾಡ್ತೀವಿ ಅಂತ ಅಷ್ಟೇ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಆರಾಮಾಗಿ ತಿಂತೀವಿ. ನೋಡೋಣ ವಿಡಿಯೋ ಎಲ್ಲ ಹೆಂಗೆ ಹೋಗುತ್ತೆ ಎಲ್ಲ. ನನಗೆ ಸ್ವಲ್ಪ ಕ್ವಶನ್ಸ್ ಇದೆ, ಅದನ್ನ ಹಂಗೆ ಕೇಳಿ ತಿಳ್ಕೊಳ್ಳೋಣ ಸುಧೀರ್ ಹತ್ರ. ಕೆಚಪ್ ಬೇಕಾ? ಸ್ಟಾರ್ಟ್ ಅಲ್ವಾ? ಹಾಂ, ಸ್ಟಾರ್ಟ್. ನಾನು ಹಾಕ್ಕೊತೀನಿ, ಸ್ಟಾರ್ಟ್ ಮಾಡ್ತೀನಿ. ಹೆಂಗಿದೆ ಟೇಸ್ಟು? ಆ್ಯಂಡ್ ಇದು ಪಿಜ್ಜಾ ನಾವು ಔಟ್ಸೈಡಿಂದ ತಂದಿರೋದಲ್ಲ, ನಾವು ಮನೆಯಲ್ಲೇ ಮಾಡಿದ್ದು ಹೋಮ್ ಮೇಡ್ ಪಿಜ್ಜಾ. ಇದು ವೀಟ್ ಬೇಸ್ಡ್ ಪಿಜ್ಜಾ, ಏನಿದು ಮೈದಾ ಅದೇನಲ್ಲ. ಸೊ ಇದು ಹೆಲ್ತಿನೇ. ಆ್ಯಂಡ್ ಇದರಲ್ಲಿ ಚೀಸು, ವೆಜೀಸ್ ಎಲ್ಲನೂ ತುಂಬ ಹೆಲ್ತಿ. ಸೊ ತಿನ್ಬೋದು, ಅವಾಗವಾಗ ಏನಾಗಲ್ಲ. ಲೆಟ್ಸ್ ಸ್ಟಾರ್ಟ್. ತುಂಬ ಚೆನ್ನಾಗಿದೆ ಟೇಸ್ಟು. ಪಿಜ್ಜಾ ಸಾಸ್ ಕೂಡ ನಾನು ಮನೆಯಲ್ಲೇ ಮಾಡಿದೆ. ನಿಮ್ಗೇನಾದರೂ ಇದರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಪಿಜ್ಜಾ ಬೇಸ್ ಹೆಂಗೆ ಮಾಡೋದು, ಪಿಜ್ಜಾ ಹೆಂಗೆ ಮಾಡೋದು, ಸಾಸ್ ಹೆಂಗೆ ಮಾಡೋದು ಎಲ್ಲನೂ ಒಂದೇ ವಿಡಿಯೋಲ್ಲೇ ತೋರಿಸ್ತೀನಿ ನಿಮಗೆ. ಆ್ಯಂಡ್ ವಿತೌಟ್ ಅವನ್, ವಿತೌಟ್ ಚೀಸ್ ಕೂಡ ನಾವು ಪಿಜ್ಜಾ ಮಾಡ್ಬೋದು. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಚೆನ್ನಾಗಿದೆ, ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸತಿ. ಟೇಸ್ಟ್ ಅಂತೂ ಅಲ್ಟಿಮೇಟ್. ಆಚೆ ಕಡೆ ತಿನ್ನೋದಕ್ಕಿಂತ ಬೆಸ್ಟಾಗಿ ಏನು ಬೇಕು ಅಂತ ಪ್ರಿಪೇರ್ ಮಾಡ್ಬೋದಲ್ವ, ಏನು ತರಕಾರಿ ಬೇಕೋ ಎಲ್ಲ ಹಾಕ್ಕೋಬೋದು. ಜಾಸ್ತಿ ಏನು ಹಾಕೋಂಗಿಲ್ಲ. ಕ್ಯಾಪ್ಸಿಕಮ್ 3 ಕಲರ್ಸು, ಈರುಳ್ಳಿ, ಚೀಸು, ಕಾರ್ನ್ಫ್ಲೇಕ್ಸು, ಆನಿಯನ್, ಟೊಮೆಟೊ. ಓಕೆ. ನಾನೊಂದು ಪಿಜ್ಜಾ ಹೆಂಗೋರು ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಓಕೆ, ಆರಾಮಾಗಿ ತಿನ್ಬೋದು. ಚೆನ್ನಾಗಿದ್ರೆ ಅಷ್ಟೇ ತಿನ್ಬೇಕು. ಮೇನ್ ಏನು ಅಂದರೆ ಔಟ್ಸೈಡ್ ಸಿಗೋ ಪಿಜ್ಜಾಗಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ಹೆಲ್ತ್ಗೂ ಒಳ್ಳೆಯದು, ಪ್ಲಸ್ ಟೇಸ್ಟ್ ವೈಸು ನಮಗೆ ಬೇಕಾಗಿರೋ ಥರ ನಾವು ಕಸ್ಟಮೈಸ್ ಮಾಡ್ಕೋಬೋದಲ್ವ. ಸೊ ಅದಕ್ಕೆ ಮನೇಲಿ ಮಾಡೋದು ಬೆಸ್ಟ್ ಅಂತ ನಾವು ಅಂತೀವಿ. ಚಿನ್ನ, ಫಸ್ಟ್ ಟೈಮ್ ಪಿಜ್ಜಾ ನೀನು ಯಾವಾಗ ಟೇಸ್ಟ್ ಮಾಡಿದ್ದು? ಅಂದರೆ ನೀನು ಕಾಲೇಜ್ ಡೇಸಲ್ಲಿ ತಿಂದಿದ್ಯಾ? ಕಾಲೇಜ್ ಡೇಸಲ್ಲಿ ಇಲ್ಲ. ಅವಾಗೆಲ್ಲ ಬರೀ ಕಬಾಬು, ಫಿಶ್ ಫ್ರೈ, ಫಿಶ್ ಕಬಾಬು, ಎಗ್ ರೈಸ್. ₹100 ಇದೆ ಅಂದರೆ ಒಂದು ಫಿಶ್ ಫ್ರೈ, ಒಂದು ಎಗ್ ರೈಸು. ಇಲ್ಲ ₹30 ಉಳಿತಾ ಇತ್ತು. ₹30 ಜ್ಯೂಸ್ ಏನು ಕೊಟ್ಟು ಮನೆಗೆ ಬರ್ತಾಯಿದ್ವಿ. ಬಿಸಿ ಬಿಸಿ ಸಕ್ಕತ್ತಿದೆ. ಸೀರಿಯಸ್ಸಾಗಿ ಮಾತಾಡಿ ಫಿಸ್ಟ್ ಆಗ್ತಾಯಿಲ್ಲ, ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ನಾನು ಫಸ್ಟ್ ಟೈಮ್ ಪಿಜ್ಜಾ ಟೇಸ್ಟ್ ಮಾಡಿರೋದು ಬಂದುಬಿಟ್ಟು ಡಿಗ್ರಿಯಲ್ಲಿ ಇರಬೇಕಾದ್ರೆ ಅನಿಸುತ್ತೆ. ಅಪ್ ಟು ಸೆಕೆಂಡ್ PU ನನ್ನ ಪಿಜ್ಜಾ ಅಂದರೆ ಏನು ಅಂತ ಗೊತ್ತಿಲ್ಲ. ಜಸ್ಟ್ ಅಡ್ವರ್ಟೈಸ್ಮೆಂಟಲ್ಲಿ ಇಲ್ಲ ಎಲ್ಲಾದರೂ ಆ್ಯಡ್ಸಲ್ಲಿ ಬಂದರೆ ಆ ಥರ ನೋಡ್ತಾ ಇದ್ದೆ ಅಷ್ಟೇ, ಮೂವಿಯಲ್ಲಿ ಎಲ್ಲ. ಬಟ್ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ನಾನು ಡಿಗ್ರಿಯಲ್ಲಿದ್ದವಾಗ.
ಮೈನೀಸ್ಗೂ ಚೆನ್ನಾಗಿತ್ತು, ಕೆಚಪ್ಗೂ ಚೆನ್ನಾಗಿದೆ. ನಾನು ಫಸ್ಟ್ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ವಿ ನಾವು. ಪಿಜ್ಜಾ, ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಕೂಡ ಮಾಡಿದ್ದೀನಿ ನಾನು ಮನೆಯಲ್ಲಿ. ಪಾವ್ ಭಾಜಿ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. ಇವಾಗ ಮತ್ತೆ ಅಂದರೆ ಮಗು ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ನನಗೆ, ಹಂಗಾಗಿ ನಾವೇನು ಮಾಡ್ತಾ ಇಲ್ಲ ಅಷ್ಟೇ. ನೋಡೋಣ, ಇವಾಗ ಮತ್ತೆ ಅವ್ನು ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾನೆ ನಮಗೆ, ಮಾಡ್ಬೋದು. ಇವಾಗ ಒಂದು ಲೆವೆಲ್ಗೆ ಓಕೆ ಲಾಸ್ಟ್ 1 ಇಯರ್ಗಿಂತ. ಸೊ ಇವಾಗ ಒಂದೊಂದೇ ಮಾಡೋಣ. ನಿಮ್ಗೂ ತೋರಿಸ್ತೀನಿ ಈಸಿಯಾಗಿ ಹೆಂಗೆ ಮಾಡಬೇಕು. ಮಾಡ್ತಾ ಇದ್ದಾನೆ, ಅದಕ್ಕೆ ಹಿಂಗೆ ಪೀಸಲ್ಲಿ ತಿಂತಾ ಇದ್ರೆ ಅವನಿಗೆ ಎಲ್ಲ ಐಟಮ್ಸ್ ರೆಡಿ ಇದೆ, ಜಸ್ಟ್ ಬೇಕ್ ಮಾಡಬೇಕು. ಎದ್ದೇಳಿ ಬಿಸಿ ಬಿಸಿ ಮಾಡೋಣ ಅಂತ. ಅವನು ಎದ್ದಿದ್ದರೆ ಮುಗಿತಾಯಿತ್ತು. ಮತ್ತೆ ಅವನಿಗೆ ಬ್ರೆಡ್ ಪಿಜ್ಜಾ ಮಾಡಿಕೊಡ್ತೀನಿ. ವೀಟ್ ಬ್ರೆಡ್ ಬರುತ್ತಲ್ವ, ಅದರಲ್ಲಿ ಪಿಜ್ಜಾ ಮಾಡಿಕೊಡ್ತೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವನು ಎದ್ಮೇಲೆ ತೋರಿಸ್ತೀನಿ ನಿಮಗೂ. ಅದನ್ನು ಹಾಕ್ತೀನಿ ನಿಮಗೆ, ವಿಡಿಯೋ ರೆಕಾರ್ಡ್ ಮಾಡಿ ನೋಡಿ. ನಮ್ಮದು ಇದೆ, ನಾನು ಹೇಳ್ತೀಯಲ್ಲ, ಇದೇನು ಮೈದಾದಲ್ಲ, ವೀಟ್ದೆ. ಇದೂ ವೀಟ್ ಬೇಸ್ಡೆ. ಆ್ಯಂಡ್ ನಾನು ಪಿಜ್ಜಾ ಬೇಸು ಕೂಡ ಮನೆಯಲ್ಲೇ ಮಾಡ್ತೀನಿ. ಇವತ್ತು ಮಾತ್ರ ಔಟ್ಸೈಡ್ ತಂದಿದ್ದೀರಿ, ಯಾಕೆಂದರೆ ಚಾಲೆಂಜ್ ಅಲ್ವಾ. ನಾವೇ ಪಿಜ್ಜಾ ಬೇಸ್ ಮಾಡೋದಂದರೆ ಒಬ್ರಿಗೆ ಸ್ವಲ್ಪ ಜಾಸ್ತಿ ಇಟ್ಟು ಹೋಗ್ಬಿಡುತ್ತೆ, ಒಬ್ರಿಗೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಚಾಲೆಂಜ್ ಆಗಿರೋದ್ರಿಂದ ಇವತ್ತು ಮಾತ್ರ ಔಟ್ಸೈಡಿಂದ ತಂದು, ಫಸ್ಟ್ ಟೈಮ್ ನಾನು ಔಟ್ಸೈಡಿಂದ ಪಿಜ್ಜಾ ಬೇಸ್ ತಂದು ಮಾಡ್ತಾ ಇರೋದು. ಚೆನ್ನಾಗಿದೆ. ವೀಟ್ ಪಿಜ್ಜಾ ಬೇಸ್ ಸಿಕ್ತು ಹೆಂಗೋ ನಮಗೆ ಟೈಮಿಗೆ ಕರೆಕ್ಟಾಗಿ. ಸುಧೀರ್ ಅವರೇ ಸ್ವಲ್ಪ ಫಾಸ್ಟಾಗಿ ತಿಂತಾ ಇದ್ದಾರೆ. ಇನ್ನು ಒಂದೇ ಇದೆ ನಂದು ನೋಡಿ. ನಾನು ತಿನ್ನೋದ್ರಲ್ಲಿ ತುಂಬ ಸ್ಲೋ. ಫಸ್ಟೆಲ್ಲ ಇನ್ನೂ ಸ್ಲೋ, ಗಂಟೆ ಊಟ ಮಾಡ್ತಾಯಿದ್ದೆ. ಇವಾಗೂ ನಮ್ಮ ಆಂಟಿಯವರು ನಮ್ಮಮ್ಮ ಎಲ್ಲ ಬೈತಾ ಇರ್ತಾರೆ, ನೀನು ಫಸ್ಟೆಲ್ಲ 1 ಅವರ್ ತಿಂತಾ ಇದ್ದೆ ಊಟ ಅಂದ್ಬಿಟ್ಟು. ಬಟ್ ಏನಾದರೆ ಸ್ವಲ್ಪ ಪಿಕಪ್ ಆಗಿದ್ದೀನಿ, ಫಾಸ್ಟಾಗಿ ತಿಂತೀನಿ. ಮುಗಿಸ್ಕೊಂಡು ಪಿಕಪ್ ಆಗಿದ್ದೀನಿ. ಮದುವೆ ಆದಮೇಲೇನು ಕೇಳಿಬೇಕಾದ್ರೆ ನಾನು ತುಂಬ ಲೇಟ್ ತಿಂತಾ ಇದ್ದಿದ್ದು, ನಿಧಾನ. ಅದು ಟಿ ವಿ ಮುಂದೆ ಇದ್ಬಿಟ್ರೆ ಅಂತೂ ಇನ್ನೂ ಲೇಟು. ಸಾಯಂಕಾಲ ಸೀರಿಯಲ್ ಮುಂದೆ ಆದರೆ 2 ಅವರ್ ಊಟ. ನಾನು ಸೀರಿಯಲ್ ಯಾವುದು ನೋಡಿಲ್ಲ ಫ್ರೆಂಡ್ಸ್, ಅಷ್ಟು ಅಡಿಕ್ಟ್ ಆಗಿ. ಏನೋ ಫ್ರೀ ಇದೆ, ಯಾವುದಾದ್ರೂ ಬರ್ತಾ ಇದ್ದರೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ನೋಡ್ತೀನಿ ಅಷ್ಟೇ. ಫೈನಲ್ ಪೀಸ್ ಇಬ್ಬರದು ಇವಾಗ. ನಿಮಗೆ ಪಿಜ್ಜಾ ಇಷ್ಟ ಆಗುತ್ತಾ? ಅದೇ ಇವತ್ತು ತಿಂದಿದ್ದೀವ, ಆಮೇಲೆ ಅಷ್ಟು ಬೇಗ ತಿನ್ಬೇಕು ಅನಿಸಲ್ಲ. ಸ್ವಲ್ಪ ಟೈಮ್ ಬೇಕಲ್ವಾ, ಅಂದರೆ ಒಂದು ಸ್ವಲ್ಪ ಮಂತ್ ಗ್ಯಾಪ್ಸ್ ಥರ ಈ ಥರ ಗ್ಯಾಪ್ ಬೇಕು ನನಗೆ. ಬ್ಯಾಕ್ ಟು ಬ್ಯಾಕ್ ಅಂದರೆ ಏನು ಇಷ್ಟ ಆಗಲ್ಲ. ನನಗಂತೂ ಡೈಲಿ ಕೊಟ್ಟರು ತಿಂತೀನಿ ಪಿಜ್ಜಾ, ಅಷ್ಟು ಇಷ್ಟ ನನಗೆ. ಡೈಲಿ ಊಟಕ್ಕೆ ಪಿಜ್ಜಾ ಕೊಟ್ಬಿಡ್ಬೇಕಷ್ಟೇ, ಡಿನ್ನರ್ಗೆ. ಆರಾಮಾಗಿ ತಿಂತೀನಿ ಸೀರಿಯಸ್ಸಾಗಿ. ನನಗೆ ತುಂಬ ಇಷ್ಟ ಪಿಜ್ಜಾ ಅಂದರೆ. ಇಲ್ಲಿ ಕೋಲಾರಲ್ಲಿ ಅಷ್ಟು ಟೇಸ್ಟಿಯಾಗಿ ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ. ಬಟ್ ಓಕೆ, ಇವಾಗ ಹೊಸ್ದಾಗಿ ಡಾಮಿನೋಸ್ ಎಲ್ಲ ಆಗಿದೆ 1.5 ಇಯರ್ ಬ್ಯಾಕಿಂದ. ಅದಕ್ಕೂ ಮುಂಚೆ ಅಂತೂ ಎಲ್ಲೂ ಸಿಗ್ತಾನೆ ಇರಲಿಲ್ಲ, ಹುಡ್ಕಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಯಾವಾಗ ಮೊನ್ನೆ ರೀಸೆಂಟಾಗಿ ಹೋಗಿದ್ವಿ ಡಾಮಿನೋಸ್ಗೆ. ಚಂದನ್ ನಾನು ಹೋಗಿದ್ದು. ಯಾವಾಗ ಹೋಗಿದ್ದು? ನನ್ನ ಬರ್ಡೇಗೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲ, ನನ್ನ ಬರ್ಡೇಗೆ ಹೋಗಿದ್ವಿ 2 ಡೇಸ್ಗೆ. ಅದಕ್ಕೂ ಮುಂಚೆ ಹೋಗಿದ್ದು. ಮುಂಚೆ ಏನಕ್ಕೆ ಹೋಗಿದ್ವಲ್ಲ, ಆ್ಯನಿವರ್ಸರಿ ಎಲ್ಲ ಏನೋ ಇತ್ತು ಅವತ್ತು.
ಹಾಂ ಆ್ಯನಿವರ್ಸರಿಗೇನೆ ನಾವು ಸೆಲೆಬ್ರೇಷನ್ಸ್ ಇಲ್ಲಿ ಮಾಡಿದ್ವಿ, ಏನಾದರೂ Okay. ಆರ್ಡ್ರ್ ಮಾಡ್ಕೊಂಡು Okay. ತಿನ್ನೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ, ಟೈಮ್ ಆಗಿಬಿಡ್ತು. ಹಂಗಾಗಿ ಸರಿ ಹೋಗೋ ಅಲ್ಲಿ ಹೋಗಿ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಲ್ಲಿ ಪಿಜ್ಜಾ ತಿಂದ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು. ಕಾಲ ಆಯಿತು, ಎರಬಿರಬೇಡ, ಆರಾಮಾಗಿ ತಿನ್ನೋಣ ಅಂತ ಆರಾಮಾಗಿ ತಿಂದು ಸೆಕೆಂಡ್ ಬಂದಿದ್ದೀನಿ, ಏನು ವಿಷಯ ಇಲ್ಲ, ಏನು ಬೇಜಾರಿಲ್ಲ. ಹೆಂಗಿತ್ತು ಪಿಜ್ಜಾ ಟೇಸ್ಟ್? ಪಿಜ್ಜಾ ಚೆನ್ನಾಗಿದೆ. ಬನ್ನಿ ಮನೆಗೆ ಬನ್ನಿ, ಒಂದ್ಸತಿ ಮಾಡ್ಕೊಡ್ತೀನಿ ನಾನು. ನೆಕ್ಸ್ಟ್ ಯಾವಾಗ್ಲೂ ಪಿಜ್ಜಾ ಇದೆಲ್ಲ ಸ್ಯಾಂಡ್ವಿಚ್ ಎಲ್ಲ ಅಂದರೆ ನಾನೇ ಮಾಡ್ತೀನಿ. ನೆಕ್ಸ್ಟ್ ಟೈಮು ಸುಧೀರ್ ಕೈಯಲ್ಲಿ ಪಿಜ್ಜಾ ಮಾಡಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಏನೋ ಅಂತ. ಇಷ್ಟೊಂದು ಸತಿ ನಾನು ಮಾಡಿರೋದು ನೋಡಿದ್ದಾರೆ. ಟೇಸ್ಟ್ ತಂದೆ ಮಾಡ್ತೀನಿ ನಾನೇನು ಹೋಮ್ ಮೇಲೆಲ್ಲ ಮಾಡಲ್ಲ, ಇವಾಗ ನೀವು ಮಾಡಿರೋದು ಹಂಗೆ ಮಾಡೋದು ನಾನು. ಬಟ್ ಇನ್ನೂ ಟೇಸ್ಟಾಗಿ ಮಾಡ್ತೀನಿ ನಾನು. ನೋಡೋಣ, ಅವ್ರು ಬೇಸ್ ರೆಡಿಮೇಡ್ ತಂದು ಮಾಡ್ತಾರಂತೆ. ನಾನು ಬೇಸ್ ಫುಲ್ಲು ಏನದು ಪಿಜ್ಜಾ ಸಾಸ್ ಎಲ್ಲ ಮಾಡೋದು ನಾನು ಒಂದು ವೀಡಿಯೋಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು, ನೋಡಿದ್ರಲ್ವ, ನಾನೇ ವಿನ್. ಆ್ಯಂಡ್ ನಿಮಗೇನಾದರೂ ಕ್ವಶನ್ಸ್ ಕೇಳಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗಂತೂ ಪಿಜ್ಜಾ ತುಂಬ ಸ್ಯಾಟಿಸ್ಫೈ ಆಯಿತು ಇವತ್ತು, ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ಬ್ಲಾಗ್ಸ್ನ ಎಲ್ಲದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಡೈಲಿ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. Thanks a lot, and see you all in the next vlog. Until then, keep smiling. Bye bye.